ಇವತ್ತಂತೂ 5 ಗಂಟೆಗೆ ಎದ್ದಿರೋದು. 5 ಗಂಟೆ ಆಗಿದೆ. ಸೊ ಬೇಗನೆ ಎದ್ದಿದ್ದೀನಿ. ಇವತ್ತು ಎಲ್ಲರೂ ಕೂಡ ಮನೇಲಿ ಬೇಗನೆ ಎದ್ದಿದ್ದಾರೆ. ಸೊ ಇವತ್ತಿನ 5 o'clock ರೊಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ, ಓಕೆನಾ. ಸೊ ವ್ಲಾಗ್ದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ಆ್ಯಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಕ್ಕಪ್ಪ 5 ಗಂಟೆಗೆ ಎದ್ದಿದ್ದು ಅಂತಂದರೆ, ಆ್ಯಕ್ಚುಲಿ ಹೇಳಬೇಕು ಅಂದರೆ 4:30ಗೆ ಎದ್ದಿರೋದು ಅಂತಲೇ ಹೇಳ್ಬೋದು. ಸೊ ಇವಾಗ ನಮ್ಮ ಮನೆಯಲ್ಲಿ ಎತ್ತುಗಳೆಲ್ಲ ಸಾಕಿದ್ರು, ಅದನ್ನೆಲ್ಲ ಕೊಟ್ಬಿಡ್ತಿದ್ರು ಇವಾಗ. ಸೊ ಹಾಗಾಗಿ ಬೇಗನೆ ಎದ್ದಿದ್ವಿ ಅಂತಲೇ ಹೇಳ್ಬೋದು. ಅದನ್ನು ತಗೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು 4:30ಗೆ ಅವ್ರು ಬಂದಿದ್ದರು ತಗೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಲಾಸ್ಟ್ ಅಲ್ವಾ, ಹಂಗೇನೆ ಒಂದು ವಿಡಿಯೋನ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಇವಾಗ ಅವರು ಅದಕ್ಕೆಲ್ಲ ಅಮೌಂಟ್ ಎಲ್ಲ ಕೌಂಟ್ ಮಾಡಿ ಕೊಡ್ತಾ ಇದ್ದಾರೆ. ಹಾಗೇನೆ ಲಾಸ್ಟ್ ಅಂತ ಅಂದ್ಬಿಟ್ಟು ಅದಕ್ಕೆ ಬೂಸೆ ಎಲ್ಲ ಕೊಟ್ಟು ನೀರೆಲ್ಲ ಕುಡಿಸಿ ಅದನ್ನು ಕಲಿಸೋದು ಅಂತಲೇ ಹೇಳ್ಬೋದು. ಸೊ ಇದಕ್ಕೋಸ್ಕರ ನಮ್ಮ ಮನೆ ಎತ್ಗಳನ್ನ ಕೊಡ್ತಿದ್ದೀವಿ ಅನ್ನೋದಕ್ಕೋಸ್ಕರ ಬೇಗ ಇದ್ದಿದ್ದು ಆ ದಿನ ಅಂತಲೇ ಹೇಳ್ಬೋದು. ಸೊ ಇನ್ನೇನು ಟೈಮ್ ಬೇರೆ ಆಯಿತು, ಇನ್ನೇನು ಮಲ್ಕೊಳ್ಳೋದು ಮತ್ತೆ ವಾಪಸ್ ಅಂತ ಅಂದ್ಬಿಟ್ಟು ಯಾರು ಕೂಡ ಮನೆಯಲ್ಲೂ ಮಲ್ಕೊಳ್ಳಿಲ್ಲ. ಅವ್ರವ್ರ ಕೆಲಸದಲ್ಲಿ ಅವ್ರವರು ಬ್ಯುಸಿ ಆದರು ಅಂತಲೇ ಹೇಳ್ಬೋದು. ಹಂಗೇನೆ ಸ್ನಾನ ಎಲ್ಲ ಮಾಡಬೇಕಾಗಿತ್ತು, ಯಾಕಂದರೆ ಇವತ್ತು ಬಂದುಬಿಟ್ಟು ಶುಕ್ರವಾರ ಆಗಿರೋದ್ರಿಂದ. ಸೊ ಎತ್ತೆಲ್ಲ ಕೊಟ್ಟಿದ್ದಾದಮೇಲೆ ನೀರೊಲೆಗೆಲ್ಲ ನೀರು ಕಾಯಿಸೋದಕ್ಕೆ ಅಂತ ಅಂದ್ಬಿಟ್ಟು ಸೌದೆ ಎಲ್ಲ ಇಕ್ಕಿ ನೀರು ಕಾಯಿಸೋದಕ್ಕೂ ಕೂಡ ರೆಡಿ ಮಾಡ್ತು ಅಮ್ಮ. ಸೊ ಹಂಗೇನೆ ಹೊರ್ಗಡೆ ಬಂದ್ವಿ. ಇನ್ನೇನು 5 ಗಂಟೆ 5:15 ಆಗಿತ್ತು ಅಷ್ಟೇ ಟೈಮು, ಜಾಸ್ತಿ ಟೈಮ್ ಕೂಡ ಆಗಿರಲಿಲ್ಲ. ಸ್ನಾನ ಎಲ್ಲನೂ ಕೂಡ ಬೇಗನೆ ಮಾಡಿಕೊಂಡು ಟಿಫನ್ ಎಲ್ಲ ಮುಗಿಸ್ಕೋಬೋದಲ್ವ ಅಂತ ಅಂದ್ಬಿಟ್ಟು ಮಾಮೂಲಿ ಕೆಲಸ ಏನಿರುತ್ತೆ ಅದನ್ನೇ ಮಾಡ್ಕೊತಾ ಇದ್ವಿ. ಮಲ್ಕೋಬೋದಿತ್ತು, ಮತ್ತೆ ನಿದ್ದೆ ಬರೋದು ಇಲ್ಲ ಅಲ್ವಾ. ಸೊ ಹಾಗಾಗಿ ಮತ್ತೆ ಆಮೇಲೆ ಮಲ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಹಂಗೆ ಹೊರ್ಗಡೆ ಕೂಡ ಬಂದೆ ನಾನು, ಅಂದರೆ ಹಿಂದ್ಗಡೆ ನಮ್ಮ ಮನೆ ಹಿಂದ್ಗಡೆ ಬಂದೆ, ಹಂಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂತ. ಸೊ ನಮ್ಮ ಮನೆ ಹತ್ರನೇ ಮಹದೇಶ್ವರ ಆರ್ಚ್ ಇರೋದು, ಅದಕ್ಕೆಲ್ಲ ಲೈಟ್ ಎಲ್ಲ ಆನ್ ಮಾಡಿತ್ತು. ಅದೊಂಥರ ಸ್ವಲ್ಪ ಬೆಳಕು ಅಷ್ಟೇ ಕಾಣಿಸ್ತಿತ್ತು. ಇನ್ನೆಲ್ಲ ನೀವು ನೋಡ್ತಾ ಇರ್ಬೋದು, ಆಕಾಶ ಎಲ್ಲ ಎಷ್ಟೊಂದು ಬ್ಲೂ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಇನ್ನೂ ಅಷ್ಟೊಂದು ಟೈಮ್ ಆಗಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಅಷ್ಟೊಂದು ಬೆಳಕು ಆಗಿರಲಿಲ್ಲ ಇನ್ನು. ಹಂಗೆ ಒಂದು ಕ್ಲಿಪ್ಪಿಂಗ್ನು ಕೂಡ ತಗೊಂಡಿದ್ದೆ ನಾನು. ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ನನ್ನ ಡೈಲಿ ರೋಟೀನ್ ಕೆಲಸ ಏನಿರುತ್ತೆ ಅಂದರೆ ಬಿಸಿನೀರು ಕುಡಿಯೋದೊಂದು ಇರ್ಬೋದು, ಮತ್ತು ಡ್ರೈ ಫ್ರೂಟ್ಸ್ ತಿಂದು ಗಂಜಿ ಎಲ್ಲ ಕುಡಿದು ಟಿಫನ್ ಎಲ್ಲ ಮುಗಿಸ್ಕೊಂಡು, ಸೊ ಈ ರೀತಿ ಸಣ್ಣ ಪುಟ್ಟ ಕೆಲಸ ಎಲ್ಲನೂ ಒಂದು ರೌಂಡ್ ಮುಗಿಸ್ಕೊಂಡು ಹಂಗೆ ಫ್ರೆಶ್ ಅಪ್ ಆಗಿ ಕೂತಿದ್ದೆ. ಸೊ ಒಂಥರ ಬೇಗ ಎದ್ದಿರೋದ್ರಿಂದ ಒಂಥರ ಇರುತ್ತೆ ಮೈಂಡ್ ಅಲ್ವಾ. ಸೊ ಹಾಗಾಗಿ ಏನು ಕೆಲಸ ಇರಲ್ಲ, ಸಾಧ್ಯವಾದಷ್ಟು ಮಾಡಿಕೊಡ್ತೀನಿ, ಎಷ್ಟಾಗುತ್ತೆ ಅಷ್ಟು. ಅದಾದಮೇಲೆ ನಾನು ಕೂಡ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಮತ್ತು ಬಟ್ಟೆಗಳೆಲ್ಲ ಬೇಗನೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ವಲ್ವ ಅಮ್ಮ, ಹಾಗೆ ಬಟ್ಟೆಗಳನ್ನೂ ಕೂಡ ವಾಶ್ ಮಾಡಿ ಎಲ್ಲನೂ ಕೂಡ ಒಣಗಾಕಿತ್ತು, ಅದನ್ನು ಕೂಡ ತಂದು ಕೊಟ್ಟಿದೆ. ಇವಾಗ ಮಾಡಿದ್ರೆ ಕೆಲವೊಂದಿಷ್ಟು ಈ ಸಣ್ಣ ಪುಟ್ಟ ಬಟ್ಟೆಗಳೆಲ್ಲ ಮಡ್ಚೋದನ್ನ ಮಾಡ್ತಿರ್ತೀನಿ, ಅದನ್ನು ಬಿಟ್ಟು ಎಕ್ಸ್ಟ್ರಾ ಕೆಲಸ ಅಂತ ಏನಿಲ್ಲ ಇವಾಗ. ಸೊ ಏನಪ್ಪ ಅಂತಂದರೆ ಅಡುಗೆ ತಿಂಡಿ ಕೆಲಸ ಎಲ್ಲ ಅಮ್ಮನೇ ಮಾಡ್ಕೊತಾರೆ ಅಲ್ವಾ. ಸೊ ಹಾಗಾಗಿ ನನಗೇನು ಅಷ್ಟೊಂದು ಏನೂ ಕೆಲಸ ಇಲ್ಲ. ಸೊ ಈ ರೀತಿ ಬಟ್ಟೆಗಳೆಲ್ಲ ಏನಾದ್ರು ಮಡ್ಚಿಟ್ಟಿದ್ರೆ ಮಡ್ಚಿಡ್ತೀನಿ ಅಷ್ಟೇ, ಇಲ್ಲಾಂದರೆ ಸುಮ್ಮನೆ ಹಂಗೆ ಟೈಮ್ ಪಾಸ್ ಮಾಡ್ತಿರ್ತೀನಿ ಅಂತಲೇ ಹೇಳ್ಬೋದು. ಏನು ಅಂತಂದರೆ ಇವಾಗ ಏನೂ ಕೆಲಸ ಮಾಡೋದಕ್ಕೂ ಆಗಲ್ಲ, ಸೊ ಮಾಡಿಸೋದು ಇಲ್ಲ. ಸೊ ಕಂಪ್ಲೀಟ್ ರೆಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಹುಡ್ಕೊಂಡು ಏನಾದರೂ ಈ ಥರ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಿರ್ತೀನಿ ಅಷ್ಟೇ. ಏನಾದರೂ ಹೆಲ್ಪ್ ಮಾಡೋದಿದ್ರೆ ಅಮ್ಮನಿಗೆ ಅಡುಗೆದ್ರಲ್ಲಿ ಹೆಲ್ಪ್ ಮಾಡ್ತೀನಿ, ಅದನ್ನು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಕೆಲಸ ಇಲ್ಲ. ಬೆಳಿಗ್ಗೆ ಬೇಗ ಎದ್ದಿದ್ದೆ ಅಲ್ವಾ. ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದಿದ್ದೆ ಅಲ್ವಾ, ನಿದ್ದೆ ಅಂತೂ ಸಾಕಾಗಿರಲಿಲ್ಲ. ಸೊ ಏನಕ್ಕೆ ಬೇಗ ಎದ್ದಿದ್ದೆ ಅಂತಲೂ ನಾನು ಶೇರ್ ಮಾಡಿಕೊಂಡೆ. ಸೊ ಈಗ ಎದ್ದಿರೋದ್ರಿಂದ ಒಂದು ರೌಂಡ್ ನಿದ್ದೆನೂ ಕೂಡ ಆಯಿತು. ಸೊ ಇವಾಗ ಊಟ ಕೂಡ ಎಲ್ಲನೂ ಮುಗಿಸ್ಕೊಂಡು ಎಲ್ಲನೂ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನಿದ್ದೆ ಮಾಡಬೇಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಹಂಗೆ ಬಟ್ಟೆಗಳೆಲ್ಲ ಮಡ್ಚಿ ಎತ್ತಿಟ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಹಾಗೆಯೇ ಇನ್ನೊಂದು ವಿಡಿಯೋ ಮಾಡ್ಕೋಬೇಕಾಗಿತ್ತು. ಸೊ ಅದು ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತೇ ವಿಡಿಯೋನ ಅಪ್ಲೋಡ್ ಮಾಡ್ಕೋಬೇಕು ಅಂತ ಒಂದು ಆನ್ಲೈನ್ ಶಾಪಿಂಗ್ ವಿಡಿಯೋ ಇತ್ತು, ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾದಮೇಲೆ ನಾನು ಮತ್ತೆ ವಿಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ರೋಟೀನ್ ವ್ಲಾಗ್ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊತೀನಿ, ಬಟ್ ನಂದು ಏನೂ ರೋಟೀನೇ ಇರೋದಿಲ್ಲ, ಅದಕ್ಕೋಸ್ಕರ ನಾನೇನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಸ್ವಲ್ಪ ರೂಮಲ್ಲಿ ಟೇಬಲೆಲ್ಲ ಇಟ್ಕೊಂಡಿದ್ದೆ, ಅದು ಸ್ವಲ್ಪ ಮೆಸ್ಸಿ ಥರ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಲೀನಿಂಗ್ ಕೆಲಸಕ್ಕೆ ಓದಿದ್ದೀನಿ ಅಂತಲೇ ಹೇಳ್ಬೋದು. ಕೆಲವೊಂದಿಷ್ಟು ಬುಕ್ಸ್ಗಳಾಗಿರ್ಬೋದು, ಏನೇನೋ ಥಿಂಗ್ಸ್ಗಳನ್ನ ಹಂಗೆ
ಇಟ್ಕೊಂಡ್ಬಿಟ್ಟಿದೆ. ಬಾಕ್ಸಸ್ಸು, ಟ್ಯಾಬ್ಲೆಟ್ ಬಾಕ್ಸಸ್ಸು, ಏನೋ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೆ. ಸೊ ಆದಷ್ಟು ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಅಲ್ವಾ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ, ಎಲ್ಲನೂ ನೀಟಾಗಿ ಜೋಡಿಸ್ಕೊಳ್ಳೋಣ, ಮತ್ತು ಬೇಡದೇ ಇರೋ ಐಟಮ್ಸ್ನ ಸ್ವಲ್ಪ ಮೇಲೆ ಎತ್ತಿಡೋಣ, ಬೇಕಾದಾಗ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಬೇಕಾಗಿರೋದು ಅಥವಾ ಬೇಡದೇ ಇರೋದು ಎಲ್ಲನೂ ಕೂಡ ಸಪ್ರೇಟ್ ಮಾಡಿ ನೀಟಾಗಿ ಅದನ್ನು ಅರೇಂಜ್ ಮಾಡಿ ಎತ್ತಿಡೋಣ ಅಂತ ಅಂದ್ಬಿಟ್ಟು ಈ ಕೆಲಸನೂ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆಯೇ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು, ಸ್ವಲ್ಪ ವಾಶ್ಗೆಲ್ಲ ಹಾಕ್ಬೇಕಾಗಿತ್ತಲ್ವ, ಅದನ್ನು ಕೂಡ ಹಂಗೆ ಕ್ಲೀನ್ ಎಲ್ಲ ಮಾಡಿಕೊಂಡೆ. ಸೊ ಟೈಮ್ ಓಡ್ತಾ ಇತ್ತು, ಸೊ ಹಾಗಾಗಿ ಜಸ್ಟ್ ಅದನ್ನೆಲ್ಲ ರಿಮೂವ್ ಮಾಡಿ ಅರೇಂಜ್ ಮಾಡ್ಕೊಳ್ಳೋದು ಅಷ್ಟೇ. ನಾನು ಕ್ಲಿಪ್ಪಿಂಗ್ನ ತೊಗೊಂಡೆ. ಲಾಸ್ಟಲ್ಲಿ ಯಾವ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ. ಮತ್ತು ಸ್ವಲ್ಪ ನಾನು ಆನ್ಲೈನಲ್ಲೆಲ್ಲ ಶಾಪಿಂಗ್ ಮಾಡಿರೋದನ್ನು ಕೂಡ ಅದನ್ನು ಕೂಡ ನೀಟಾಗಿ ಎಲ್ಲನೂ ಅರೇಂಜ್ ಮಾಡಿ ಎತ್ತಿಟ್ಕೊಳ್ಬೇಕಾಗಿತ್ತು, ಅದನ್ನು ಕೂಡ ಸಪ್ರೇಟಾಗಿ ಎಲ್ಲನೂ ಎತ್ತಿಟ್ಕೊತಾ ಇದ್ದೆ. ಸೊ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳು ಅಷ್ಟೇ, ಜಾಸ್ತಿ ರಿಸ್ಕ್ ತಗೊಳ್ಳೋ ಅಂತ ಆ ರೀತಿ ಕೆಲಸಗಳೆಲ್ಲ ಮಾಡ್ಕೊಳ್ಳಲ್ಲ. ಬಟ್ ನನ್ನ ಕೆಲಸ ಏನಿರುತ್ತೆ ನೋಡಿ ಅದನ್ನೆಲ್ಲ ನಾನೇ ಮಾಡ್ಕೊತಾ ಇರ್ತೀನಿ. ಅಷ್ಟೊಂದೆಲ್ಲ ಬೇರೆಯವ್ರ ಹತ್ರ ಡಿಪೆಂಡ್ ಆಗೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಅಷ್ಟೊಂದು ಇಷ್ಟನೂ ಆಗೋದಿಲ್ಲ ನನಗೆ. ನನ್ನ ಕೆಲಸ ಏನಿರುತ್ತೆ, ನನಗೆ ಏನು ಬೇಕಾಗಿರುತ್ತೆ ಅದನ್ನೆಲ್ಲ ನಾನೇ ಪ್ರಿಪೇರ್ ಮಾಡ್ಕೊತೀನಿ, ನಾನೇ ಮಾಡ್ಕೊತೀನಿ ಕೂಡ. ಸೊ ಬೇರೆ ಮನೆ ಕೆಲಸ ಆಗಿರ್ಬೋದು, ಸೊ ಆ ರೀತಿ ಕೆಲಸಗಳೇನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನನಗೆ ಎಷ್ಟಾಗುತ್ತೆ, ಏನಾಗುತ್ತೆ, ನನಗೆ ಏನೇನು ಬೇಕು, ನಾನು ಏನೇನು ಕೆಲಸ ಮಾಡ್ಬೋದು, ಸೊ ಅದನ್ನೆಲ್ಲನೂ ಕೂಡ ನಾನು ಮಾಡ್ಕೊತಾ ಇರ್ತೀನಿ. ಅಂದರೆ ಇವಾಗ ಕಂಪ್ಲೀಟಾಗಿ ನಾನು ಒಂದು ಸೆಟಪ್ ಎಲ್ಲ ರೀತಿ ಮಾಡ್ಕೊಂಡಿದ್ದೆ, ಬಟ್ ಅದನ್ನೆಲ್ಲ ಫಾಲೋ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಜಸ್ಟ್ ಈ ರೀತಿ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ. ನಂದು ಬೆಡ್ ಏನಿದೆ ಸೊ ಅದ್ರ ಪಕ್ಕ ಇಟ್ಕೊಂಡಿರೋದು ಟೇಬಲ್ನ. ಸೊ ಕೆಲವೊಂದಿಷ್ಟು ಬುಕ್ಸ್ಗಳನ್ನ ಕೆಳಗಡೆ ಇಟ್ಕೊಂಡಿದ್ದೀನಿ, ಹಾಗೇನೆ ಟ್ಯಾಬ್ಲೆಟ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ. ಮೇಲ್ಗಡೆ ಬಂದ್ಬಿಟ್ಟು ಒಂದು ಫ್ರೂಟ್ಸ್ದು ಬಾಕ್ಸು ಮತ್ತು ಒಂದು ಸ್ಟ್ಯಾಂಡ್, ಇದು 100 ರೂಪೀಸ್ ಕೊಟ್ಬಿಟ್ಟು ತೊಗೊಂಡಿರೋದು, ರೆಡ್ ಕಲರ್ದು ಏನು ಕಾಣಿಸ್ತಿದೆ ಅದು. ಸೊ ಎಕ್ಸ್ಟ್ರಾ ಮುಂದೆ ನನಗೆ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನನ್ನ ಟ್ಯಾಬ್ಲೆಟ್ ಆಗಿರ್ಬೋದು, ಕಡಲೆ ಬೀಜ ಮತ್ತು ಏನೋದು ಚಾರ್ಜ್ಗೆ ಹಾಕೋದು ಪಿನ್ನು ಮತ್ತು ಎಕ್ಸ್ಟ್ರಾ ಥಿಂಗ್ಸ್ ಕೆಳಗಡೆ ಥಿಂಗ್ಸಲ್ಲಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಏನು ಆ ರೀತಿ ಓವರಾಗೆಲ್ಲ ಇಟ್ಕೊಂಡಿಲ್ಲ, ಜಸ್ಟ್ ಏನು ನೀಡಿದೆ ನನಗೆ ಅಷ್ಟನ್ನು ಮಾತ್ರ ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ ಅಷ್ಟೇ. ಬೇಡದೇ ಇರೋದೆಲ್ಲ ತೆಗೆದಾಕ್ಬಿಟ್ಟು ಸ್ವಲ್ಪ ಕೆಳಗಡೆ ಮೆಸ್ಸಿ ಆಗಿಬಿಟ್ಟಿದೆ, ನೋಡ್ತಾ ಇರ್ಬೋದು ನೀವು. ಎತ್ಕೊಂಡಿದೆ ಅದು ಬುಕ್ಸ್ ಎಲ್ಲನೂ ಕೂಡ. ಆ್ಯಕ್ಚುಲಿ ಈ ರೀತಿ ಜೋಡಿಸಿಟ್ಕೊಂಡಿರ್ತೀನಿ, ಬೇಕಾದಾಗ ಕೈ ಸಿಗಲಿ ಅಂತ ಅಂದ್ಬಿಟ್ಟು. ಆಟ್ ವಾಟರ್ ಬ್ಯಾಗ್ನು ಕೂಡ ಅಲ್ಲೇ ಇಟ್ಕೊಂಡಿರ್ತೀನಿ, ಕೆಲವೊಂದು ಸತಿ ಬ್ಯಾಕ್ ಪೇನ್ ಎಲ್ಲ ಬಂದಾಗ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಇಟ್ಕೊಂಡಿರ್ತೀನಿ. ಸೊ ಈ ರೀತಿಯಾಗಿ ಸಿಂಪಲಾಗಿ ಜೋಡಿಸ್ಕೊಂಡಿರೋದು ಆಯಿತಾ. ಮತ್ತು ಇದು ಆನ್ಲೈನಲ್ಲಿ ತರಿಸ್ಕೊಂಡಿರೋದು, ಅದೇ ನಾನು ಇದು ಲಿಂಕ್ ಎಲ್ಲ ನಾನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ, ಇದರಲ್ಲಿ ಏನು ಸ್ಟೋರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಕೂಡ. ಸೊ ಜಸ್ಟ್ ಹಿಂಗೆ ಇಷ್ಟು ಸಿಂಪಲಾಗಿ ಬೆಡ್ ಪಕ್ಕದಲ್ಲಿ ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಿಲ್ಲೋಸ್ ಅಂತೂ ಸಿಕ್ಕಾಬಟ್ಟೆ ಬೇಕು ನನಗೆ, ಅದಕ್ಕೋಸ್ಕರ ಜಾಸ್ತಿ ಫಿಲ್ಲೋಸ್ಗಳನ್ನೂ ಕೂಡ ಇಟ್ಕೊಂಡಿದ್ದೀನಿ, ಬ್ಯಾಕ್ ಪೇನ್ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು. ಇಷ್ಟೇ ಇದು ಕ್ಲೀನಿಂಗ್ ಕೆಲಸ. ಮತ್ತು ಅದನ್ನೆಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದಾದಮೇಲೆ ನಾನು ಮತ್ತೆ ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಸೊ ಇದು ಬಂದುಬಿಟ್ಟು ಅದರ ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು. ಅದರ ನೆಕ್ಸ್ಟ್ ಡೇ ನೈಟ್ ನಾನು ಇದನ್ನು ಕ್ಲಿಪ್ಪಿಂಗ್ನ ತೊಗೊಂಡಿರೋದು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ವಾಕ್ ಮಾಡಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು, ಸೊ ಇವಾಗ ನಾನು ಮಲ್ಕೊಳ್ಳೋ ಟೈಮ್ ಅಂತಲೇ ಹೇಳ್ಬೋದು. ಸೊ ಈ ಟೈಮಲ್ಲಿ ಸ್ವಲ್ಪ ನಾನು ಪಾಸಿಟಿವ್ ಅಫರ್ಮೇಷನ್ ಏನೇನಿರುತ್ತೆ ಅದನ್ನೆಲ್ಲ ಬರೆದು ಹಾಕ್ಕೊಂಡಿದ್ದೀನಿ. ಸೊ ಇದ್ರದ್ದು ಯಾರಿಗಾದರೂ ಬೇಕು, ಇಂಟ್ರೆಸ್ಟ್ ಇದೆ ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ನಾನು ಇದನ್ನು ಶೇರ್ ಮಾಡ್ಕೊತೀನಿ ಏನೇನೆಲ್ಲ ಬರ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಡೈಲಿ ಮಾರ್ನಿಂಗ್ ಮತ್ತು ನೈಟ್ 2 ಟೈಮು ಕೂಡ ಹೇಳ್ಕೊತೀನಿ. ಅಂದರೆ ಬೆಳಗ್ಗೆ ಎದ್ದಾಗಲೂ ಕೂಡ ಹೇಳ್ಕೊತೀನಿ ಮತ್ತು ನೈಟ್ ಮಲ್ಕೋಬೇಕಾದ್ರೂ ಕೂಡ ಹೇಳ್ಕೊತೀನಿ. ಒಂದು ಪಾಸಿಟಿವ್ ಅಫರ್ಮೇಷನ್ ಅಂತಲೇ ಹೇಳ್ಬೋದು. ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋದಾಗಿರ್ಬೋದು, ಮತ್ತು ನನ್ನ ಬೇಬಿಗೆ ಹೆಲ್ದಿಯಾಗಿ ಗ್ರೋತ್ ಆಗಲಿ, ಹಾಗೆಯೇ ನನ್ನ ಮೈಂಡ್ ಯಾವಾಗಲೂ ಕಾಮಾಗಿರಲಿ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಸೊ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಲಿ ಅನ್ನೋದಕ್ಕೋಸ್ಕರ ಏನೇನೆಲ್ಲ ಯೂಸ್ ಆಗೋ ಅಂಥ ಥಿಂಗ್ಸ್ ಇರುತ್ತೆ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಹಂಗೇ ಪಾಸಿಟಿವ್ ಅಫರ್ಮೇಷನ್ನು ಕೂಡ ಬರ್ಕೊಂಡು ಅದನ್ನು ಕೂಡ 1-2 ಸತಿ ಹೇಳ್ಕೊತೀನಿ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ನನ್ನ ವೀಡಿಯೋಸಿಂದ ಏನಾದರೂ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಈ ರೀತಿ ಏನೇನು ನಾನು ಫಾಲೋ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.